ನಾನು ಟಿಪಿಕಲ್ ಕನ್ನಡಿಗ ಅಂತ ಒಬ್ಬರು ವೀಡಿಯೋ ಮಾಡ್ತಾರಲ್ಲ, ಅವ್ರ ವೀಡಿಯೋಸಲ್ಲಿ ನೋಡಿದರೆ ಏನಂದರೆ, ಅವರು ಕರೆಕ್ಟಾಗಿ ಈ ಜನ್ರೇಷನಿಗೆ ತಕ್ಕಂಗೆ ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಪ್ರತಿಯೊಂದು 3 ಸೆಕೆಂಡು 5 ಸೆಕೆಂಡು ಇಲ್ಲ 10 ಸೆಕೆಂಡ್ ಒಳಗಡೆ ಟಾಪಿಕ್ ಚೇಂಜ್ ಆಗ್ತಾನೇ ಇದೆ. ಅಂದರೆ ಲೆಕ್ಕ ಹಾಕಿ ಈ ಯೂಟ್ಯೂಬ್ ಶಾರ್ಟ್ಸ್ ಏನಿದೆ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸು ಅದಕ್ಕೆ ಮ್ಯಾಚ್ ಆಗೋ ಥರ ಕಂಟೆಂಟ್ ಮಾಡ್ತಾವ್ರೆ. ಅಂದರೆ ಜನಕ್ಕೆ ವಿತಿನ್ 3 ಸೆಕೆಂಡಲ್ಲಿ ಏನಾದರೂ ಸ್ವಲ್ಪ ನಿಮಗೆ ಬ್ರೈನಲ್ಲಿ ಸ್ಟಿಮ್ಯುಲೇಷನ್ ಆಗೋ ಥರ ಕಂಟೆಂಟ್ ಬರಲಿಲ್ಲ ಅಂದರೆ ಜನ ಇಮ್ಮಿಡಿಯೇಟಾಗಿ ಸ್ಕ್ರೋಲ್ ಮಾಡಿಬಿಡ್ತಾರೆ. ಒಂದೇ ಬೋರಿಂಗ್ ವೀಡಿಯೋನ ಯಾರೂ ನೋಡೋಲ್ಲ. ಆ ಥರ ಬೋರಿಂಗ್ ವೀಡಿಯೋಸ್ನ ಯಾರೂ ನೋಡೋಲ್ಲ. ಅದಕ್ಕೋಸ್ಕರ ಅವರು ಕರೆಕ್ಟಾಗಿ ಜನ್ರೇಷನ್ಗೆ ತಕ್ಕನಾಗಿ ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ನಾನೊಂದು 2-3 ವೀಡಿಯೋದಲ್ಲಿ ಚೆನ್ನಾಗಿ ಅಬ್ಸರ್ವ್ ಮಾಡಿದೆ. ಫಸ್ಟು ಮುಂಚೆ ಏನು ಅಬ್ಸರ್ವ್ ಮಾಡ್ತಿರಲಿಲ್ಲ, ಸುಮ್ಮನೆ ನಾನು ಎಲ್ಲರ ಥರ ವೀಡಿಯೋಸ್ ನೋಡ್ತಾಯಿದ್ದೆ. ನಾನು ಯಾವಾಗ ವೀಡಿಯೋಸ್ ಮಾಡಬೇಕು ಅಂತ ಥಿಂಕ್ ಮಾಡಿದ್ನೋ ಆವಾಗ ಅಬ್ಸರ್ವ್ ಮಾಡಿ ನೋಡಿದ್ದು ಅದೇ. ಜನ ಸುಮ್ಮನೆ ಎಲ್ಲ ನೋಡ್ತಾ ಇಲ್ಲ. ಇವಾಗ ಜನಕ್ಕೆ ಸ್ವಲ್ಪ ಥ್ರಿಲ್ ಬೇಕು, ಕಿಕ್ಕಿರೋ ಥರ ವೀಡಿಯೋ ಬೇಕು. ಆ ಥರ ಇದ್ದರೆ ನೋಡ್ತಾರೆ. ವ್ಯೂಸೇ ಬರ್ತಾಯಿಲ್ಲ. ಎಷ್ಟು ಟ್ರೈ ಮಾಡಿದ್ರೂ ವ್ಯೂಸ್ ಬರ್ತಾಯಿಲ್ಲ. ವ್ಯೂಸ್ ಬರಬೇಕಂದ್ರೆ ವೀಡಿಯೋಸು ಜಾಸ್ತಿ ಇರಬೇಕಂತೆ. ನೀವು ಯಾವ ರೇಂಜಿಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಾ ಅಂದರೆ ಯೂಟ್ಯೂಬ್ಗೆ ರೆಕಮೆಂಡ್ ಮಾಡಬೇಕು ಅಂತ ಅವ್ರಿಗೆ ಅನ್ನಿಸ್ಬೇಕು. ಇಷ್ಟೊಂದು ವೀಡಿಯೋಸ್ ಇದೆಯಲ್ಲ, ರೆಕಮೆಂಡ್ ಮಾಡಲೇಬೇಕು. ಯಾಕಂದರೆ ಈ ಕ್ಯಾಟಗರೀಸಲ್ಲಿ ಇಷ್ಟು ವೀಡಿಯೋಸ್ ಬರ್ತಾಯಿದೆ ದಿನಕ್ಕೆ ಅಂದರೆ ಜಾಸ್ತಿ ಯಾರು ಅಪ್ಲೋಡ್ ಮಾಡ್ತಾರೋ ಅವ್ರನ್ನ ಆಟೋಮೆಟಿಕ್ಕಾಗಿ ಪ್ರಮೋಟ್ ಮಾಡ್ತಾರೆ. ಮುಂದೆ ಫೀಡಿಂಗಲ್ಲಿ ಬರೋಕ್ಕೆ ನ್ಯೂಸ್ ಫೀಡಲ್ಲಿ ಬರೋ ಥರ ಮಾಡ್ತಾರೆ. ನೆನ್ನೆ ಗಾಡಿ ಸ್ವಲ್ಪ ಲೈಟಾಗಿ ಸ್ಕಿಡ್ಡಾಗಿ ಬಿದ್ದೋಯ್ತು. ಮಿರರ್ ಚಿತ್ರಾನ್ನ ಆಗೋಯ್ತು ಈ ಸೈಡು. ಈ ಮಿರರ್ ಇಲ್ಲದೆ ಓಡಿಸೋದು ತುಂಬ ಕಷ್ಟ ಇವಾಗ. ನನಗೆ ಮಿರರ್ ಇಲ್ಲದೆ ಓಡಿಸಿ ರೂಢಿನೇ ಇಲ್ಲ. ಎನಿ ಟೈಮ್ ಮಿರರ್ ನೋಡ್ತಾನೆ ಇರಬೇಕು. ಹಿಂದೆ ತಿರುಗಿ ನೋಡೋಣ ಅಂದರೆ ಹೆಲ್ಮೆಟ್ ಹಾಕೊಂಡು ನೋಡೋಕ್ಕಾಗಲ್ಲ. ಸೊ ಇವತ್ತು ಅಡ್ಜಸ್ಟ್ ಮಾಡಿಕೊಂಡು ರೋಡ್ ಸೈಡಲ್ಲೇ ಹೋಗಿ ರೀಚ್ ಆಗಬೇಕಷ್ಟೇ ಊರಿಗೆ. 1 ವರ್ಷದೊಳಗಡೆ 4000 ಅವರ್ಸು ವಾಚ್ ಟೈಮ್ ಆಗಬೇಕು ಅಂತ ಯೂಟ್ಯೂಬರ್ ಹೇಳ್ತವ್ರೆ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ChatGPT ಹೋಗಿ AI ತಮ್ನೈಲೆಲ್ಲ ಎಡಿಟ್ ಮಾಡಿ ಹಾಕಿದ್ದೀನಿ. ಆದ್ರೂ ಅಷ್ಟೇ 10 ಅವರ್ ಅಷ್ಟೇ ಆಗಿರೋದು. ಇನ್ನು ಯಾವಾಗ 4000 ಅವರ್ ಆಗೋದು ಅಂದರೆ ಅವ್ರು ಹೇಳೋದು 1 ವರ್ಷದೊಳಗಡೆ 4000 ಅವರ್ನ ಕ್ಲಿಯರ್ ಮಾಡ್ಕೊಳ್ಳಿ ಮಾನಿಟೈಸೇಷನ್ಗೆ ಎಲಿಜಿಬಲ್ ಆಗೋಕ್ಕೆ. ವಿತೌಟ್ ಕಾಪಿರೈಟ್ ಕ್ಲೈಮ್ ಇರಬಾರ್ದು, ಸ್ಟ್ರೈಕ್ ಇರಬಾರ್ದು, ಕಮ್ಯುನಿಟಿ ಗೈಡ್ಲೈನ್ನ ಯಾವುದೂ ಮೀರೋ ಥರ ವೀಡಿಯೋಸ್ ಯಾವುದೂ ಮಾಡಬೇಡಿ, ಅದೇ ಥರ ಮಾಡಿ ಅಂತ ಹೇಳಿ ಹಾಕಿದ್ದಾರೆ. ಹೋದ್ಸಲ ಎಷ್ಟು 5,000 ಸಮಥಿಂಗ್ ಏನೋ ಓಡಿತು ವೀಡಿಯೋ. ಬಟ್ ಏನು ಮಾಡೋಕ್ಕೆ, ನಂದಲ್ಲ ಅದು ವೀಡಿಯೋ. ನಂದಲ್ಲದೆ ಇರೋ ವೀಡಿಯೋ ಇಟ್ಕೊಂಡು ಯಾರು ಕೊಡ್ತಾರೆ ಕಾಸು ಅದಕ್ಕೆಲ್ಲ? ಸೊ ಅದಕ್ಕೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಇವಾಗ ತೊಗೊಂಡು ಇದನ್ನು ಮಾಡ್ತಾಯಿದ್ದೀನಿ. ವೀಡಿಯೋಸ್ಗೆ ವ್ಯೂಸ್ ಬರ್ತಾಯಿಲ್ಲ ಅಂದರೂ ಯಾವುದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಏನಾದರೂ ಆಗಿ ಒಂದು ಸೈಡ್ ಇನ್ಕಮ್ ಅಂತ ಜನ್ರೇಟ್ ಆದರೆ ಲೈಫ್ ಸ್ವಲ್ಪ ಈಸಿ ಆಗುತ್ತಲ್ವ ಅಂತ. ಜೀವನ ಪೂರ್ತಿ ಹಿಂಗೆ ಕೆಲಸ ಮಾಡಿಕೊಂಡೇ ಸಾಯ್ಬೇಕಲ್ಲ ಅಂತ ಬೇಜಾರು. ಏನಾದರೂ ಒಂದು ಸೈಡ್ ಇನ್ಕಮ್ ಅಂದರೆ ಸೈಡ್ ಬಿಸ್ನೆಸ್ ಅಂತ ಮಾಡಿದ್ರೆ ನಾನು ಅಟೆಂಡ್ ಆಗಿ ಅದನ್ನು ಮಾಡ್ತಾ ಇರಬೇಕಾಗುತ್ತೆ. ಅವಾಗ ಅಷ್ಟೇ ರೆವಿನ್ಯೂ ಜನ್ರೇಟ್ ಆಗುತ್ತೆ. ಬಟ್ ಈ ಕೇಸಲ್ಲಿ ಯೂಟ್ಯೂಬ್ ಆ ಥರ ಇಲ್ಲ. ಯೂಟ್ಯೂಬಲ್ಲಿ ಏನಾದರೂ ಒಂದು ಸಲ ಮಾನಿಟೈಸ್ ಅಂತ ಆಯಿತು ಅಂದರೆ ನೆಕ್ಸ್ಟು ಆರಾಮಾಗಿ ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿರ್ಬೋದು. ಆರಾಮಾಗಿ ಇಲ್ಲಿ ರೆವಿನ್ಯೂ ಜನ್ರೇಟ್ ಆಗ್ತಾ ಇರುತ್ತೆ ಅಂತ. ಅದಾದರೆ ಅಷ್ಟು ಈಸಿ ಇಲ್ಲ ಅದು, ಅಷ್ಟು ಅನಿಸುತ್ತೆ. ನೋಡೋಣ, ಟ್ರೈ ಮಾಡ್ತಾ ಇರೋಣ ಅಷ್ಟೇ. ಒಂದು ಟ್ರೈ ಮಾಡಿದ್ರೆ ಪಾಸ್ ಆಗ್ಬೋದು, ಇಲ್ಲ ಫೇಲ್ ಆಗ್ಬೋದು ಅಷ್ಟೇ. ನಾವೇನು ಟ್ರೈ ಮಾಡ್ತಾ ಇಲ್ಲ ಅಂದರೆ ಪಕ್ಕಾ ಫೇಲೇ. ಅದೊಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಏನು ಮಾಡುತ್ತೆ ಯೂಟ್ಯೂಬ್ ರೆಕಮೆಂಡ್ ಮಾಡೋಕ್ಕೆ ಶುರು ಮಾಡಿದ್ರೆ ಅಟ್ಲೀಸ್ಟ್ ತಮ್ಮನೇಲಿ ನೋಡಿ ಆದರೂ ಆಯಿತು, ಒಂದು 10 ಸೆಕೆಂಡ್ ವೀಡಿಯೋ ನೋಡ್ತಾರೆ. ಒಬ್ಬೊಬ್ಬರಿಂದ 10 ಸೆಕೆಂಡು ಅಂದರೆ ಆಗೋಗುತ್ತೆ. ಬೇಜಾನ್ ಜನ ಡೈಲಿ ಬೆಳಗ್ಗೆ ಇದ್ದರೆ ಯೂಟ್ಯೂಬ್ ನೋಡ್ತಾ ಇರ್ತಾರೆ. ಈಗ ಎಕ್ಸ್ಟ್ರೀಮ್ ಬಗ್ಗೆ ವೀಡಿಯೋಸ್ ಹಾಕ್ತಾಯಿದ್ದೀನಿ ಅಂದರೆ ಈ ಬೈಕ್ನ ಯಾರೆಲ್ಲ ಸ್ಟಾರ್ಟಿಂಗಲ್ಲಿ ಬುಕ್ ಮಾಡಿದಾರೋ ಅವರು ಖಂಡಿತ ನೋಡ್ತಾರೆ. ಯಾಕೆಂದರೆ ಅವ್ರಿಗೊಂದು ಕ್ರೇಜ್ ಇರುತ್ತೆ. ನಾನು ನೋಡಿದ್ದೀನಿ, ನಾನು ಬೈಕ್ ಬುಕ್ ಮಾಡಿದಾಗ ಯಾವ ಥರ ಸಿನಿಮ್ಯಾಟಿಕ್ ಶಾಟ್ ನೋಡಬೇಕು ಅನಿಸುತ್ತೆ. ಬೈಕ್ ಸೈಡ್ ವ್ಯೂವು, ಫ್ರಂಟ್ ವ್ಯೂವು, ಎಕ್ಸಾಸ್ಟ್ ನೋಟು, ಮೈಲೇಜು ಇದೆಲ್ಲ ನೋಡ್ತಾರೆ ಜನ. ಅದಕ್ಕೋಸ್ಕರ ನಾನು ಒಂದು ಹಾಕಿದ್ದೆ ವೀಡಿಯೋಸ್, ಸಿನಿಮ್ಯಾಟಿಕ್ ವೀಡಿಯೋ ಮಾಡಿ ಹಾಕಿದ್ದೆ ಹೋದ್ಸಲ ನೈಸ್ ರೋಡಲ್ಲಿ. ಅದು ಸಿನಿಮ್ಯಾಟಿಕ್ ವೀಡಿಯೋ ಆಗಿ ಯಾಕೆ ಕನ್ವರ್ಟ್ ಮಾಡಿದೆ ಅಂದರೆ ಅವತ್ತು ಮಾತಾಡೋಕ್ಕೆ ಮೈಕ್ ಇರಲಿಲ್ಲ. ಇವತ್ತು ಮೈಕ್ ಇದೆ, ಅದಕ್ಕೋಸ್ಕರ ಮಾತಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಇವತ್ತು ಖಾಲಿ ಇದೇ ಥರ ಮಾಡ್ಕೊಂಡು ಹೋಗ್ಬೇಕಾಗಿತ್ತು.